ಹಾಯ್, ನಮಸ್ಕಾರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅವಳಿ ದೇವಸ್ಥಾನಗಳು. ಅವಳಿ ದೇವಸ್ಥಾನಗಳು ಏನಪ್ಪಾ ಅಂತಂದ್ರೆ, ಎರಡು ದೇವಸ್ಥಾನಗಳು ಒಟ್ಟಿಗೆ ಇರೋದಕ್ಕೆ ಇವಕ್ಕೆ ಅವಳಿ ದೇವಸ್ಥಾನಗಳು ಅಂತ ಕರೀತಾರೆ. ಮತ್ತೆ ಇವು ತುಂಬಾ ಹಳೆಯ ದೇವಸ್ಥಾನಗಳು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳೆಯ ದೇವಸ್ಥಾನಗಳು. ಎಷ್ಟನೇ ಶತಮಾನದವು ಅಂತಂದ್ರೆ 9 ಮತ್ತು 10ನೇ ಶತಮಾನದವು ಈ ಅವಳಿ ದೇವಸ್ಥಾನಗಳು. ನಮಗೇನಾದ್ರು ಟೆಂಪಲ್ ಹೋಗೋದು ತುಂಬಾ ಇಷ್ಟ ಅಂತಂದ್ರೆ ಒಂದ್ಸರಿ ಈ ಟೆಂಪಲ್ ವಿಸಿಟ್ ಮಾಡಬೇಕು ಗುರು. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂತಂದ್ರೆ, ಫುಲ್ ಒಳಗಡೆ ಮಾತ್ರ ಫುಲ್ ಒಂದು ಸ್ಟೇಡಿಯಂ ಅಷ್ಟು ಜಾಗ ಐತೆ, ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಆರಾಮಾಗಿರ್ಬೋದು. ಮತ್ತೆ ಒಳಗಡೆ ಹೋಯ್ತು ಅಂತಂದ್ರೆ ಕಲ್ಲಿನ ಕಂಬಗಳು ನೋಡಕ್ಕೆ ಟೈಮ್ ಸಾಕಾಗಲ್ಲ, ಅಷ್ಟು ಸಖತ್ತಾಗೈತೆ ಟೆಂಪಲ್. ಮತ್ತೆ ಈ ವಿಗ್ರಹಗಳಿಗೆ ಏನಾರು ಒಂದು ಈ ಒಳಗಡೆ ಶಿವಲಿಂಗಕ್ಕೆ ಲೈಟಿಂಗ್ಸ್ ಬಿಟ್ಬಿಟ್ಟು ಒಂಥರ ಚೆನ್ನಾಗಿ ಕಾಣೋ ತರ ಮಾಡೋರೆ ಗುರು. ಒಳಗಡೆ ಹೋಗ್ದಂಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಆ ತರ ವಿಗ್ರಹಗಳಿದಾವೆ. ಮತ್ತೆ ಚೆನ್ನಾಗಿದಾವೆ. ಲೈಫಲ್ಲಿ ಒಂದ್ಸರಿ ನೋಡ್ಬೇಕು, ಹಳೆ ದೇವಸ್ಥಾನಗಳು ನೋಡ್ಬೇಕು ನಂಗಿದ್ರೆ ಒಂದ್ಸರಿ ಈ ಟೆಂಪಲ್ ವಿಸಿಟ್ ಮಾಡಿ ಬನ್ನಿ. ಹೆಂಗೈತೆ ನೋಡ್ಕೊಂಡ್ ಬರೋಣ ಆ ಟೆಂಪಲ್. ನನಗೆ ಸಖತ್ ಇಷ್ಟ ಆಗಿದ್ದು ಈ ಜಗತಿ ಗುರು. 4 ಮರ ಸಖತ್ತಾಗೈತೆ ಕುತ್ಕೊಳಕ್ಕೆ. ಮತ್ತೆ ಇದು ಈ ಕಲ್ಯಾಣಿ ನೀವು ನೋಡ್ತಾ ಇದ್ರಲ್ಲ, ಇದು ಶೃಂಗಿ ತೀರ್ಥ ಅಂತ ಹೇಳ್ಬಿಟ್ಟು, ಇದು ಪಿನಾಕಿನಿ ನದಿ ಮೂಲ ಸ್ಥಾನ ಅಂತೆ. ಇದು ಟೆಂಪಲ್ ಒಳಗಡೆ ಇದ್ರೊಳಗೈತೆ. ಶೃಂಗೇರಿ ತೀರ್ಥ, ಶೃಂಗಿ ತೀರ್ಥ ಅಂತ ಸಹ ಕರೀತಾರೆ. ಇದು ಟೆಂಪಲ್ ಒಳಗೆ ಇರೋದು, ಇದನ್ನು ಸಹ ನೀವು ನೋಡ್ಬೋದು. ಮತ್ತೆ ಇದು ಟೆಂಪಲ್ ಔಟ್ ಸೈಡ್ ಒಂದು ಮಂಟಪ, ಫೋಟೋ ಶೂಟಿಂಗ್ ಮಾತ್ರ ಚೆನ್ನಾಗೈತೆ. ಯಾರು ಬಂದೆ ಫೋಟೋ ಶೂಟ್ ಸಹ ಮಾಡ್ಕೋಬಹುದು, ಚೆನ್ನಾಗೈತೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಚೆನ್ನಾಗಿ ಬರುತ್ತೆ, ಮೇಲ್ಗಡೆ ಹಳ್ಳಿ ಮರ ಇರೋದ್ರಿಂದ ನೋಡಿ ವಿಸಿಟ್ ಮಾಡಿ, ಚೆನ್ನಾಗೈತೆ. ಅದ್ರ ಮೇಲೂ ಸಹ ಕೆತ್ತೋರೆ ಇವರು ಫುಲ್. ಈ ಟೆಂಪಲ್ ಫುಲ್ ಕಲ್ಲಲ್ಲೇ ಕೆತ್ತಿರೋದು, ಸಖತ್ತಾಗಿ ಕೆತ್ತೋರೆ ನೋಡಿ. ಹಳೆ ಕಾಲದ ತೇರು ಫುಲ್ಲು ಅವಾಗ ಜಮಾನದು. ಯಾವ ರೀತಿ ಕೆತ್ತೋರೆ ಅಂತಂದ್ರೆ ನೋಡಿ, ಇದು ಮರದಿದು. ಇಷ್ಟು ದಿವಸ ನಾವೆಲ್ಲ ನೋಡ್ತಾ ಇದೀವಿ ಫುಲ್ ಎಲ್ಲ ಕಲ್ಲಿಂದ ಇದು ನೋಡ್ತಾ ಇದೀವಿ. ಇದು ಮರದಿದು. ಮರದಲ್ಲಿ ಇಷ್ಟು ಚೆನ್ನಾಗಿ ಫುಲ್ ಒಂಥರ ಮಾಮೂಲಿ ಲೇತ್ ಮಿಷಿನ್ ಮಾಡ್ದಂಗ್ ಮಾಡೋರು. ಎಲ್ಲ ಕಂಬಗಳು ಎಲ್ಲ ಪಿಲ್ಲರ್ಗಳೆಲ್ಲ ಚೆನ್ನಾಗಿ ಮಾಡೋರು ನೋಡಿ. ಹಂಗೆ ಟೆಂಪಲ್ ಇಂದ ಒಂಚೂರು ಲೆಫ್ಟ್ ಟರ್ನ್ ಆದ್ರೆ ಈಚೆ ಕಡೆನೆ ಒಂದು ವೀರಭದ್ರ ಸ್ವಾಮಿ ಟೆಂಪಲ್ ಐತೆ. ವೀರಭದ್ರ ಸ್ವಾಮಿ ಟೆಂಪಲ್ ಒಳಗೆ ಹೋಗ್ಬಿಟ್ಟು ವೀರಭದ್ರ ಸ್ವಾಮಿಗೆ ಒಳ್ಳೇದು ಮಾಡಿ ಅಂತ ಬೇಡ್ಕೊಂಡು ಹಂಗೆ ಒಳಗಡೆಗೆ ಟೆಂಪಲ್ಗೆ ಎಂಟ್ರಿ. ಲೆಫ್ಟ್ ಸೈಡಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಐತೆ, ರೈಟ್ ಸೈಡಲ್ಲಿ ಒಂದು ಒಳ್ಳೆ ಫೋಟೋ ಶೂಟ್ಗೆ ಒಂದು ಒಳ್ಳೆ ಮಂಟಪ ಐತೆ. ಇಲ್ಲಿಂದ ಹಂಗೆ ಒಳಗೆ ಹೋದ್ರೆ ಟೆಂಪಲ್ ನೋಡಿ. ಕಲ್ಲಿಂದು ಚಕ್ರ ನೋಡ್ಗುರು, ಅವಾಗ ಈ ಜಮಾನದಲ್ಲಿ ಎಷ್ಟು ಬಿಗಿಯಾಗಿದ್ರು ಜನ ಅಂತ ಆ ಮಟ್ಟಕ್ಕೈತೆ. ಚೆನ್ನಾಗೈತೆ ಕಲ್ಲಿಂದು. ಇದ್ರ ಮೇಲೆ ತೇರ್ ಕೂರಿಸ್ತಾರೆ ಅಂತ ಕಾಣುತ್ತೆ. ಎಲ್ಲ ಚೈನಾಕ್ಕೆಲ್ಲ ಇದು ಮಾಡ್ಬಿಟ್ಟಾರೆ. ಈಗಲೂ ಉತ್ಸವ ನಡೆಯುತ್ತೆ ಹಂಗ ಗೊತ್ತಿಲ್ಲ, ನಾವು ಬಂದಾಗ ಏನು ಇರ್ಲಿಲ್ಲ, ನಡೆಯುತ್ತೆ ಅನ್ಕೋತೀನಿ. ಇದು ದ್ವಾರ ಬಾಗ್ಲು, ಟೆಂಪಲ್ ದ್ವಾರ ಬಾಗ್ಲು ಎಂಟ್ರಿ ಫುಲ್ಲು. ಇದು 9ನೇ ಶತಮಾನದಲ್ಲಿ ಕಟ್ಟಿರತಕ್ಕಂಥ ಒಂದು ಕಲ್ಲಿನಿದು. ಇದು ಸಭಾ ಮಂಟಪ, ಅಲ್ಲೇ ದ್ವಾರ ಬಾಗ್ಲು ಪಕ್ಕದಲ್ಲೇ ಐತೆ, ಬಂದು ನೋಡ್ಬೋದು ನೀವು ನೋಡಿ. ಇದು ಬಾಗ್ಲಲ್ಲಿ ಕೆತ್ತಿರೋದು ಎಂಟ್ರೆನ್ಸ್ ಅಲ್ಲೇ ದ್ವಾರ ಬಾಗ್ಲು ಐತಲ್ಲ, ದ್ವಾರ ಬಾಗ್ಲಿಗೆ ಒಂದು ಡಿಸೈನ್ ಮಾಡೋದು. ಡಿಸೈನ್ ಏನ್ ಸೂಪರ್ ಮಾಡೋ ನೋಡಿ. ಎಲ್ಲ ಕಲ್ಲಲ್ಲೇ ಮಾಡಿರೋದು, ಏನ್ ಪ್ರತಿ ಒಂದು ಬಳಪದ ಕಲ್ಲೇನು ಯೂಸ್ ಮಾಡಿಲ್ಲ, ಎಲ್ಲ ಕಲ್ಲಲ್ಲೇ. ಇದೇಗುರು ಎಂಟ್ರೆನ್ಸು. ಮುಂದೆಗಡೆ ನಿಮ್ಗೆ ಕಲ್ಲಿಂದ ಒಂದು ಮಂಟಪ ಕಾಣುತ್ತೆ, ಅದನ್ನ ನೋಡಿದ್ರೆ ಮಾತ್ರ ಕಳೆದೋಗ್ತೀರಾ, ಆ ಮಟ್ಟಕ್ಕೈತೆ. ಇದು ವಿಜಯನಗರದ ಅರಸರು ಕಟ್ಟಿರೋದಂತೆ. ಈ ವಿಜಯನಗರದ ಅರಸರು ಆ ಮೊದ್ಲಿದ್ದ 8, 9 ಮತ್ತು 10ನೇ ಶತಮಾನದ ದೇವಸ್ಥಾನ ಮುಂದಕ್ಕೆ ಈ ಮಂಟಪ ಕಟ್ಟಿರೋದು. ಇವರು ಕಲ್ಲಲ್ಲೇ ಮಾಡಿರೋದು. ವಿಜಯನಗರದವರು ಸಹ ವಿಜಯನಗರ ಟೈಮಲ್ಲೂ ಶಿಲ್ಪಕಲೆಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಡ್ತಾ ಇರುವಂತ ಕಾಣುತ್ತೆ. ಅವರು ಅಷ್ಟೇ ಏನ್ ಸೂಪರ್ ಮಾಡೋದು. ಒಂದೊಂದು ಕಲ್ಲಿನ ಮೇಲೂ ಒಂದೊಂದು ಕಲ್ಲಿನ ಮೇಲೆ ಒಂದೊಂದು ವೆರೈಟಿ, ಒಂದೇ ತರ ಮಾಡಿಲ್ಲ, ರಿಪೀಟೆಡ್ ಆಗಿಲ್ಲ. ಎಲ್ಲಾ ಕಂಬದ ಮೇಲೂ ಒಂದೇ ತರ ಇಲ್ಲ, ಬೇರೆ ಬೇರೆ ಫುಲ್ ಒಂದೊಂದು ಕಡೆ ಒಂದೊಂದು ಕಲ್ಲಿನ ಮೇಲೂ ಒಂದೊಂದು ಬೇರೆ ಬೇರೆ ತರ, ಬೇರೆ ಬೇರೆ ಶೈಲಿಲಿ ಬೇರೆ ಬೇರೆ ವಿಗ್ರಹಗಳು. ಬಟ್ ಈಗ ನಾವು ಜಾಸ್ತಿ ನೋಡೋದೇನಪ್ಪ ಅಂತಂದ್ರೆ ವಿಷ್ಣು ಮತ್ತೆ ದುರ್ಗಾದೇವಿದು ಎಲ್ಲ ಅವತಾರಗಳು ಎಲ್ಲದನ್ನು ಕೆತ್ತನೆ ಮಾಡಿದ್ದಾರೆ.
ಚೆನ್ನಾಗೈತೆ ಟೆಂಪಲ್. ಹಾ ಅವ್ರು ಯಾವ ಮಟ್ಟಕ್ಕೆ ಜೋಡ್ಸೋರೆ ಅಂದ್ರೆ ಸ್ಕೇಲು. ನಾವು ಒಂದ್ ಕಡೆ ನೋಡೋದು ನಾವು ದಾರ ಇಟ್ಕೊಂಡು ಕಟ್ಟಿದ್ರು ಈ ಮಟ್ಟಕ್ಕೆ ಬರಲ್ಲ. ಆಗಿನ ಕಾಲದಲ್ಲೇ ಅಷ್ಟು ನೀಟಾಗಿ ಪ್ರಿಸಿಷನ್ ಇದ್ ಮಾಡೋರೆ. ಏನೋ ಛತ್ರಿ ತರ ಏನೋ ಐತಲ್ಲಪ್ಪ ನೋಡಿ, ಛತ್ರಿ ತರ ಇದೆಯೇನು ಅಂತ, ಇದಕ್ಕೆ ಏನಂತ ಅಂತ ಗೊತ್ತಿಲ್ಲ. ಬಟ್ ಛತ್ರಿ ಆಕಾರದಲ್ಲಿ ಒಂಥರ ಮಧ್ಯದಲ್ಲಿ ಸೂಪರ್ ಆಗಿ ಕಾಣುತ್ತೆ. ಅಲ್ಲಿಂದ ನೋಡಿದ್ರೆ ವ್ಯೂ ಮಾತ್ರ ಚೆನ್ನಾಗಿ ಕಾಣುತ್ತೆ. ಒಂದೊಳ್ಳೆ ಫೋಟೋನು ಕ್ಲಿಕ್ ಮಾಡ್ಕೋಬಹುದು, ಸಖತ್ತಾಗಿ ಕಾಣುತ್ತೆ ಇದು ಮಾತ್ರ. ಮತ್ತೆ ಇದಿಟ್ಟಿರೋದು ಅನ್ಸುತ್ತೆ, ನೈವೇದ್ಯ ಇಟ್ಟಿರೋದು ಇದ್ರ ಮೇಲೆ. ಅದಕ್ಕೂ ಒಂಥರ ಜಗಲಿ ತರ ಮಾಡೋರೆ ಟೆಂಪಲ್ ಮುಂದೆಗಡೆ. ಇವ್ರು ನಮ್ಮ ನಾರ್ತ್ ಇಂಡಿಯಾವರು ಅಂತ ಕಾಣುತ್ತೆ ಗುರು. ಫುಲ್ ಸಾಂಗ್ ಆಡ್ತಿದ್ರು, ಒಂಥರ ಚೆನ್ನಾಗಿ. ಇವ್ರು ನೋಡಿ ಬಂದು ಆರಾಮಾಗಿ ಒಂದು ಹೆಚ್ಚು ಕಮ್ಮಿ 3 to 4 hours ಅವ್ರು ಕಂಟಿನ್ಯೂಸ್ ಆಗಿ ಆಡ್ತಲೇ ಇದ್ರು ನಾವಿದ್ದಾಗ. ನೀವು ನೋಡ್ತಾ ಇರೋದು ಈ ಅವಳಿ ದೇವಸ್ಥಾನ ಮಧ್ಯದಲ್ಲಿ ಒಂದು ಉಮಾಮಹೇಶ್ವರಿ ದೇವಸ್ಥಾನ ಐತೆ. ಆ ದೇವರಿಂದು ಮುಂದೆಗಡೆ ಒಂದು ಕಪ್ಪು ಕಲ್ಲಲ್ಲಿ ಚೆನ್ನಾಗಿ ಮಾಡೋರೆ ಗುರು. ಇದು ವಿಜಯನಗರದವ್ರು ಮಾಡಿರೋದಂತೆ. ಇದು ಕಪ್ಪು ಕಲ್ಲಲ್ಲಿ ಇದು ಮಾಡೋದು, ಬಳಪದ ಕಲ್ಲು ಯೂಸ್ ಮಾಡೋದು. ಇದು ಚೆನ್ನಾಗಿ ಮಾಡೋರು ಇದನ್ನ. ಇದು ಮಾಮೂಲಿ ಕಲ್ಲಲ್ಲ, ಇದು ಬಳಪದ ಕಲ್ಲಲ್ಲಿ ಮಾಡೋದು. ಬ್ಲ್ಯಾಕ್ ಕಲರಲ್ಲಿ ಸೂಪರಾಗಿ ಕಾಣುತ್ತೆ. ಮತ್ತೆ ಇದು ಭೋಗನಂದೀಶ್ವರ ಸ್ವಾಮಿಗೆ ಆಪೋಸಿಟ್ ಆಗಿ ಒಂದು ನಂದಿ, ಯಾವ ರೀತಿ ಎಲ್ಲ ಶಿವನ ದೇವಸ್ಥಾನ ತರ ಇದ್ರಲ್ಲೂ ಐಡೆಂಟಿಕಲ್ ಆಗಿ ಒಂದು ಮಾಡೋರೆ. ಆಪೋಸಿಟ್ ಆಗಿ ನಂದಿಗೆ ಆಪೋಸಿಟ್ ಆಗಿ ಶಿವ ಇರೋ ಥರ ನೋಡಿ. ಇದಂತೂ ಈ ಭೋಗನಂದೀಶ್ವರ ಸ್ವಾಮಿ ವಿಗ್ರಹ ನೋಡೋಷ್ಟಂತೂ ಕಳೆದ ಗುರು, ಅಷ್ಟು ಸಕ್ಕತ್ತಾಗೈತೆ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಬೇಕಾ ನೋಡಿ. ನೀವು ಅಲ್ಲಿ ನೋಡ್ದಂಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಬಂದ್ಬಿಡುತ್ತೆ, ಆ ಥರ ಐತೆ, ಸಕ್ಕತ್ತಾಗೈತೆ. ಒಂದ್ಸರಿ ವಿಸಿಟ್ ಮಾಡ್ಬೋದು, ವಿಸಿಟ್ ಮಾಡಿ, ಚೆನ್ನಾಗೈತೆ. ಅರುಣಾಚಲ ಸ್ವಾಮಿದು ಅಷ್ಟೇ, ವಿಗ್ರಹಗಳು ಮಾತ್ರ ಸೂಪರ್ ಆಗಿದ್ದಾವೆ, ಶಿವಲಿಂಗ. ಮತ್ತೆ ಅಲ್ಲಿ ಒಂದು ಪೀಸ್ ಇದೆ ಟೆಂಪಲ್ ಅಲ್ಲಿ, ಬಂದು ಇದು ಮಾಡ್ಬೋದು ನೋಡಿ. ಈಗ ನೀವು ನೋಡ್ತಾ ಇರೋದು ಅರುಣಾಚಲೇಶ್ವರ ಸ್ವಾಮಿ. ಈ ವಿಗ್ರಹ ನೋಡೋಕ್ಕಾದ್ರೆ ಬರಬೇಕು ಗುರು, ಒಂದ್ಸರಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು. ಪೀಸ್ಫುಲ್ ಆಗಿದೆ. ಮತ್ತೆ ಇಲ್ಲೇನಪ್ಪ ಅಂತಂದ್ರೆ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇಲ್ಲ. ಸಿಟಿ ಇದ್ರಲ್ಲಿ ಇದ್ರು ನಾಯ್ಸ್ ಪೊಲ್ಯೂಷನ್ ಇಲ್ಲ, ಚೆನ್ನಾಗೈತೆ. ವೆದರ್ ಎಲ್ಲ ಸೂಪರ್ ಆಗಿರುತ್ತೆ. ಸೊ ವಿಸಿಟ್ ಮಾಡ್ಬೋದು. ನೀವು ನೋಡ್ತಾ ಇರೋದು ಅರುಣಾಚಲೇಶ್ವರ ಸ್ವಾಮಿ ಔಟ್ ಸೈಡ್. ಅರುಣಾಚಲ ಸ್ವಾಮಿ ಟೆಂಪಲ್ ಐತಲ್ಲ ಅದ್ರ ಔಟ್ ಸೈಡ್ದು ನೋಡಿ. ಹಂಗೆ ವಿಗ್ರಹ ಹೆಂಗೈತಲ್ಲ, ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು ವಿಗ್ರಹ ಅನ್ಕೊಂಡೆ, ಬಟ್ ಇದು ವಿಗ್ರಹ ರೀತಿಲಿರೋ ಕಿಟಕಿ ಯಾವ ಡಿಸೈನ್ ಮಾಡೋರು ನೋಡಿ, ಸಕ್ಕತ್ತ ಮಾಡೋರೆ. ನಾನು ನೋಡ್ತಿದಂಗೆ ಮಾಮೂಲಿ ಡಿಸೈನಿಂಗ್ ಮಾಡೋರು ಅನ್ಕೊಂಡೆ, ಬಟ್ ಆಮೇಲೆ ಗೊತ್ತಾಯ್ತು ಇದು ಕಿಟಕಿ ಡಿಸೈನು. ಕಿಟಕಿ ಆಗ್ಬೇಕು, ಶಿಲ್ಪ ಕಲೆನೂ ಆ ತರ ಮಾಡಿದ್ದಾರೆ, ಸಕ್ಕತ್ತ ಮಾಡೋರು ನೋಡಿ. ಹೆಂಗೈತೆ ಕಿಟಕಿ, ಕೆಳಗಡೆ ಆನೆ ಗೀನೆ ಎಲ್ಲ ಫುಲ್. ಪ್ರತಿ ಏನೋ ಒಂದು ಐಡೆಂಟಿಟಿ ಇರುತ್ತೆ. ನಮ್ಮ ಹಿಸ್ಟಾರಿಕಲ್ ಟೆಂಪಲ್ಗೆ ಯಾವ್ದಕ್ಕೆ ಹೋದ್ರು ಒಂದು ಐಡೆಂಟಿಕಲ್ ಇರುತ್ತೆ, ಒಂದು ಮೀನಿಂಗ್ ಇರುತ್ತೆ, ಪ್ರೆಸೆಂಟೇಷನ್ ಇರುತ್ತೆ, ಪರ್ಫೆಕ್ಟ್ ಪ್ರೆಸೆಂಟೇಷನ್ ಇರುತ್ತೆ. ಸುಮ್ಮನೆ ಅವರು ಏನೋ ಒಂದು ಡಿಸೈನ್ಗೋಸ್ಕರ ಮಾಡಲ್ಲ, ಒಂದು ಪ್ರೆಸೆಂಟೇಷನ್ ಇರುತ್ತೆ 100%. ಆ ಥರ ನೀಟಾಗಿ ಮಾಡ್ತಾರೆ, ಸೂಪರ್ ಆಗೈತೆ ನೋಡಿ. ಗೋಪುರ ಎಲ್ಲ ಮಾಮೂಲಿ ರಿನೋವೇಷನ್ ಮಾಡ್ತಾರೆ, ಚೆನ್ನಾಗೈತೆ. ಅಲ್ಲೂ ಅಷ್ಟೇ, ಪ್ರತಿಯೊಂದು ಇದರಲ್ಲೂ ಮೈನ್ಯೂಟ್ ಚಿಕ್ಕದು ಬಿಟ್ಟಿಲ್ಲ, ಒಂದು ಪ್ಯಾಷನೇಟ್ ಆಗಿ ಸಖತ್ತ ಮಾಡೋರು ಇವರು. ವಿಸಿಟ್ ಮಾಡ್ಬೋದು ನೋಡಿ, ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ಸೈಡ್ ಬಂದಾಗ ಮಿಸ್ ಮಾಡದೆ ವಿಸಿಟ್ ಮಾಡಿ, ಸೂಪರ್ ಆಗಿದೆ ಟೆಂಪಲ್ ಮಾತ್ರ. ಇನ್ನು ಹಿಂದೆಗಡೆ ಇನ್ನೂ ಸೂಪರ್ ಆಗಿದೆ, ಬನ್ನಿ ತೋರಿಸ್ತೀನಿ. ಸಕ್ಕತ್ತಾಗಿ ಎಲ್ಲ ಟೆಂಪಲಲ್ಲೂ. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ವಿಗ್ರಹ ಕೆತ್ತನೆಯಾಗಿ ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆ ಸೂಪರಾಗಿ ಕೊಟ್ಟಾರೆ, ಇಂಪಾರ್ಟೆನ್ಸ್ ಮಾತ್ರ ಸೂಪರಾಗಿ ಕೊಟ್ಟಾರೆ. ಪ್ರತಿಯೊಂದು ಅಷ್ಟೇ ನೋಡಿ. ಇದು ಅಷ್ಟೇ ಕಿಟಕಿ ಡಿಸೈನ್, ಇದೂ
ಫುಲ್ ಎಲ್ಲ ಕಿಟಕಿಗೆ ಈ ತರ ಗ್ಯಾಪ್ ಇರೋದೆಲ್ಲ ಕಿಟಕಿ ಅನ್ಕೊಂಬಿಡಿ. ಕಿಟಕಿನೇ ಒಂಥರ ವೆರೈಟಿ ಡಿಸೈನ್ ಅಲ್ಲಿ ಸೂಪರ್ ಮಾಡೋರು. ಇವಾಗ ನಾವು CNC ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ, ಬಟ್ ಅವಾಗ ಕಲ್ಲೆಲ್ಲ ಈ ಮಟ್ಟ ಮಾಡೋರೆ ನೋಡಿ. ಬೆಳಕು ಬರುತ್ತೆ, ಗಾಳಿ ನೋಡುತ್ತೆ, ಆ ತರ ಕಿಟಕಿ ಡಿಸೈನು ಆಗಬೇಕು, ಬೆಳಕು ಬರಬೇಕು, ಆ ತರ ಸೂಪರ್ ಆಗಿ ಮಾಡೋರೆ. ಮತ್ತೆ ಇದೆಲ್ಲ ನೊಳಂಬ ಶೈಲಿ. ಈ ಟೆಂಪಲ್ಗೆ ನೊಳಂಬ ಶೈಲಿ ಅಂತಾರಂತೆ. ನಳಂಬವಾಡಿ ರಾಜರ ಕಾಲದಲ್ಲಿ ಕಟ್ಟಿರೋದ್ರಿಂದ ಇದಕ್ಕೆ ನೊಳಂಬ ಶೈಲಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರೋದು ಅಪಿತ ಕುಂಚಲಾಂಬ ದೇವಾಲಯ. ಇದು ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಹಿಂಭಾಗದಲ್ಲಿರೋ ಟೆಂಪಲ್. ನೊಳಂಬ ಶೈಲಿನೂ ಚೆನ್ನಾಗಿದೆ ಇರೋ ಟೆಂಪಲ್ಗೆ. ಕಲ್ಲಲ್ಲಿ ಒಂಥರ ಸೂಪರ್ ಮಾಡೋರು. 9-10ನೇ ಶತಮಾನದಲ್ಲಿ ಈ ಲೆವೆಲ್ಗೆ ಇತ್ತು ಅಂತಂದ್ರೆ ಅದ್ರ ಹಿಂದಿನ ಕಾಲದಲ್ಲಿ ಇನ್ನೇ ಯಾವ ಮಟ್ಟಕ್ಕೆ ಇರುತ್ತೆ ನೋಡಿ. ಕಿಟಕಿಗೆ ಮಾತ್ರ ಚೆನ್ನಾಗಿ ಮಾಡೋರೆ. ಕಿಟಕಿ ಡಿಸೈನ್ ಮಾತ್ರ ಸೂಪರ್. ನನಗದು ಸಖತ್ ಇಷ್ಟ ಆಯ್ತು. ಕಿಟಕಿ ತಾಟು ಥಿಂಕ್ ಮಾಡ್ರ ವೇ ಐತಲ್ಲ, ಅದು ಸೂಪರ್ ಇಷ್ಟ ಆಯ್ತು ನನಗೆ. ನೋಡಿ ಎಷ್ಟು ನೀಟಾಗಿ ಒಂದು ಡಿಸೈನ್ ತರ, ಒಂದು ಟೆಂಪಲ್ಗೆ ಒಂಥರ ವಾಸ್ತುನು ಬರಬೇಕು, ಎಲ್ಲ ಸೌಲಭ್ಯ ಸೌಕರ್ಯಗಳು, ಗಾಳಿ ಬೆಳಕು ಎಲ್ಲ ಇರಬೇಕು, ಮತ್ತೆ ಡಿಸೈನ್ ಆಗಬೇಕು. ಆ ತರ ಮಾಡೋರು, ಚೆನ್ನಾಗಿ ಮಾಡೋರೆ. ನೋಡಿಲ್ವಾ ನೋಡಿ, ಕಿಟಕಿ ವೆರೈಟಿ ಡಿಸೈನ್. ಒಂದ್ ಕಿಟಕಿಗೂ ಇನ್ನೊಂದು ಕಿಟಕಿಗೂ ಸಂಬಂಧನೇ ಇಲ್ಲ, ಬೇರೆ ಬೇರೆ ಡಿಸೈನ್. ಈಗ ಒಂದ್ ಮಾಡಿದೀವಿ ಅಂತಂದ್ರೆ ಕಿಟಕಿ ಎಲ್ಲ ಒಂದೇ ತರ ಇರ್ಬೇಕು ತರ ಏನಿಲ್ಲ. ಇಲ್ಲಿಂದ ಅದೊಂದು ಬೇರೆ, ಅದಕ್ಕೂ ಡಿಫ್ರೆಂಟ್, ಒಂಥರ ಪ್ಯಾಷನೇಟ್ ಆಗಿ. ಅಂದ್ರೆ ಇಲ್ಲಿ ಮಾಡಿದೀವಲ್ಲ ಅದನ್ನೇ ಮಾಡೋಣ ಅನ್ನತ್ತಿಲ್ಲ. ಒಂದೊಂದು ಕಿಟಕಿಗೂ ಒಂದೊಂದು ಬೇರೆ ತರ ವಿಗ್ರಹ, ಬೇರೆ ಇದು ಒಂಥರ ಚೆನ್ನಾಗಿ ಮಾಡೋರು. ಒಂದಕ್ಕೊಂದು ಹೋಲಿಕೆನೇ ಇರಲ್ಲ, ಆ ತರ ಫುಲ್ ವೆರೈಟಿಯಾಗಿ ಚೆನ್ನಾಗಿ ಮಾಡೋರೆ. ನೋಡಿ ಬಂದು ನಮ್ಮ ನಾರ್ತ್ ಈಸ್ಟ್ ಇವರು ಆಡ್ತಲೇ ಇರ್ತಾರೆ ಗುರು ಕಂಟಿನ್ಯೂಸ್ ಆಗಿ. ನೀವು ನೋಡ್ತಾ ಇರೋದು ಫುಲ್ ಓಲ್ಡೆಸ್ಟ್ ಟೆಂಪಲ್, 9ನೇ ಶತಮಾನದ್ದು ಭೋಗನಂದೀಶ್ವರ ಸ್ವಾಮಿ ಗೋಪುರ. ಇದಾದ ನಂತರ ಅರುಣಾಚಲೇಶ್ವರ ಸ್ವಾಮಿ ಕಟ್ಟಿದ್ದು. ಅದಾದ್ಮೇಲೆ ಮುಂದೆ ಮಂಟಪ ವಿಜಯನಗರದ ಅರಸರು ಮಾಡಿದ ಅದನ್ನ ಹಂಗೆ ಡೆವಲಪ್ ಮಾಡ್ತಾ ಬಂದಿದ್ದಾರೆ. ಅದು ಒಂದು ಇತ್ತು ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟಿಲ್ಲ, ಮತ್ತೆ ಅದನ್ನೇನು ಹಾಳು ಮಾಡಕ್ ಹೋಗಿಲ್ಲ. ಅದಕ್ಕಿಂತ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಟೈಮಲ್ಲಿ ಒಂದೊಂದು ಡೆವಲಪ್ ಮಾಡ್ಕೊಂಡೆ ಬಂದಿರೋ. ಎಲ್ಲ ಹೊಯ್ಸಳರ ಟೆಂಪಲ್ನು ಅಷ್ಟೇ, ಹಳೆ ಟೆಂಪಲ್ಗಳನ್ನ ವಿಜಯನಗರದವರು ಎಲ್ಲ ರಿನೋವೇಟ್ ಮಾಡಿ ಅದಕ್ಕೊಂದು ಮಂಟಪ, ಸಭಾ ಮಂಟಪ ಎಲ್ಲ ಕಟ್ಟಿ ಅದನ್ನ ಫುಲ್ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡ್ ಬಂದಿದ್ದಾರೆ. ನೋಡಿ ಇದೆ ಈಗ ನೋಡ್ತಾ ಇರೋ ಲಾಸ್ಟ್ ಟೆಂಪಲ್ ಇದೆ ಒಳಗಡೆ ಇರೋದ್ರಲ್ಲಿ. ಏನ್ ಫ್ರಂಟ್ ಲುಕ್ ನೋಡಿ, ಯಾವ ತರ ಡಿಸೈನ್ ಮಾಡೋರು, ಡೋರ್ ಡಿಸೈನ್ ಯಾವ ರೀತಿ, ಫ್ರಂಟ್ ಲುಕ್ ಹೆಂಗ್ ಕಾಣಬೇಕು, ಯಾವ ರೀತಿ ಇರಬೇಕು, ಏನ್ ಸೂಪರ್ ಮಾಡೋರು ನೋಡಿ. ಬಟ್ ನಾವು ಶಿಲ್ಪಕಲೆ ಅಂದ್ರೆ ಚೆನ್ನಾಗಿರುತ್ತೆ, ಡಿಸೈನ್ ಅನ್ನೋದಕ್ಕಿಂತ ಒಂದು ಪ್ಯಾಷನ್ ಸೂಪರ್ ಆಗಿದೆ ಇವರು. ಒಳಗಡೆ ಮಾತ್ರ ಎಷ್ಟು ನೋಡಿರೋ ನೋಡೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ ಟೆಂಪಲ್. ಆ ಕಂಬಗಳ ಸ್ಟ್ರಕ್ಚರ್ ಅಂತೂ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಸೂಪರ್ ಆಗೈತೆ. ವಿಸಿಟ್ ಮಾಡಿ, ಚೆನ್ನಾಗೈತೆ. ಫ್ಯಾಮಿಲಿ ಜೊತೆ ಬರೋಕ್ಕಂತೂ ಒಳ್ಳೆ ಟೆಂಪಲ್. ಮತ್ತೆ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಇದೆ, ಚೆನ್ನಾಗೈತೆ. ಟೈಮ್ ಸ್ಪೆಂಡ್ ಮಾಡೋಕೆ ಮಾತ್ರ ಒಳ್ಳೆ ಜಾಗ. ಒನ್ ಡೇ ನೀವು ಬೇಕಾದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಂದಿ ಹಿಲ್ಸ್ಗೆ ಹೋಗಿ, ನಂದಿ ಹಿಲ್ಸ್ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಒಂದು 9-9:30ಗೆಲ್ಲ ಟಿಫನ್ ಮಾಡ್ಕೊಂಡು ಕೆಳಗೆ ಕೇಳಿದು ಈ ಟೆಂಪಲ್ ವಿಸಿಟ್ ಮಾಡಿದ್ರೆ ಲಂಚ್ ಟೈಮ್ವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಜೊತೆ. ನಂದಿ ಬೆಟ್ಟದಿಂದ ಏನು ಜಾಸ್ತಿ ಇಲ್ಲ, ಒಂದು 10 ಕಿಲೋಮೀಟರ್ ಐತೆ ಅಷ್ಟೇ. ಇದು ಕೆಳಗಡೆ ನಂದಿ ಬೆಟ್ಟದ ಕೆಳಗಡೆ ಇರೋದು ಟೆಂಪಲು. ನೀವು ನಂದಿ ಬೆಟ್ಟ ವಿಸಿಟ್ ಮಾಡಿಬಿಟ್ಟು ಬಂದು ಕೆಳಗಡೆ ಟೆಂಪಲ್ ವಿಸಿಟ್ ಮಾಡಿ ಮಧ್ಯಾಹ್ನದವರೆಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಮಾಡ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋಗೋದು. ಸೂಪರ್ ಆಗಿದೆ, ಕುತ್ಕೊಳ್ಳೋಕ್ಕೂ ಮತ್ತು ಎಲ್ಲದಕ್ಕೂ ಸೂಪರ್ ಆಗಿದೆ. ಬಟ್ ಇಲ್ಲಿ ಬಂದಾಗ ಎನ್ವೈರನ್ಮೆಂಟ್ ಚೆನ್ನಾಗಿ ನೋಡ್ಕೊಳ್ಳಿ, ಪ್ಲಾಸ್ಟಿಕ್ ಗಿಸ್ಟಿಕ್ಕೆಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಎನ್ವೈರನ್ಮೆಂಟ್ ಚೆನ್ನಾಗಿ ಮೇಂಟೈನ್ ಮಾಡಿ, ಸೂಪರ್ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ ಅಥಾರಿಟಿ ಅವರೆಲ್ಲ. ಚೆನ್ನಾಗಿದೆ ಟೆಂಪಲು, ವಿಸಿಟ್ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ. ಇದೇ ರೀತಿ ಬೇರೆ ಬೇರೆ ಟೆಂಪಲ್ನೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಟೆಂಪಲ್ ಔಟ್ಸೈಡ್ ಕಾಂಪೌಂಡ್, ಇದು ಸುತ್ತು ಕಾಂಪೌಂಡ್ ಹಾಕಿದ್ದಾರೆ. ಸೊ ನಾಯ್ಸ್ ಪೊಲ್ಯೂಷನ್ ತೀರ ಏನು ಇದು ಬರಲ್ಲ. ಪಾರ್ಕಿಂಗು ಚೆನ್ನಾಗಿದೆ, ಗಾಡಿಗಳಿಗೆಲ್ಲ ಪಾರ್ಕಿಂಗ್ ಎಲ್ಲ ಸಪ್ರೇಟಾಗಿ ಮಾಡೋರೆ, ಚೆನ್ನಾಗಿದೆ. ವಿಸಿಟ್ ಮಾಡಿ. ನಂದಿ ಬೆಟ್ಟಕ್ಕೆ ಬಂದಾಗ ಹಂಗೆ ಭೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ಟೆಂಪಲ್ ನೋಡ್ಕೊಂಡು ಹೋಗಿ, ಸೂಪರ್ ಆಗಿದೆ. ಥ್ಯಾಂಕ್ ಯು.